ನಾನು ಶೆಟ್ರು ಇಬ್ಬರೂ ಡೈರೆಕ್ಷನ್ ಟೀಮ್ ಮೇಲೆ ರೇಗ್ತಾನೆ ಇರ್ತೀವಿ. ಲಾಸ್ಟ್ ಡೇನೋ ಅವನ ಮೇಲೆ ರೇಗ್ಬಿಟ್ಟೆ ನಾನು, ಅವಿನಾಶ್ ಮೇಲೆ. ಎಲ್ಲ ಕಡೆ ಅವನು ಅವಿನಾಶ್ನಲ್ಲಿ ಅಂತ. ಒಂದೇ ಕಣಪ್ಪ, ಸ್ವಲ್ಪ ನಾವೇನೋ ನಾವು ಯಾರೋ ನಮ್ಮನ್ನು ಅಂದಂದು ಪರ್ಫೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಅದ್ರ ಕಡೆ ಗಮನ ನೋಡ್ತಾ ಇರ್ತೀವಿ, ಇನ್ನೊಂದಷ್ಟು ಪರ್ಫೆಕ್ಟ್ ಆಗೋಣ ಅಂತ. ಸೊ ತುಂಬ ಪರ್ಫೆಕ್ಟ್ ಆಗಿದ್ದಾಗ ಏನು ಸಣ್ಣದೇನೋ ತಪ್ಪಿಕೊಂಡ್ರೆ ಬೈದಿರ್ತೀವಿ, ಕ್ಷಮಿಸ್ಬಿಡಿ ದಯವಿಟ್ಟು. ಯಾರೂ ತಪ್ಪು ತಿಳ್ಕೊಬಿಡಿ, ನೀವೆಲ್ಲ ದೊಡ್ಡ ನಿರ್ದೇಶಕರಾಗಬೇಕು. ನನಗೆ ಇದರ ಜೊತೆಯಲ್ಲಿ ನನಗೊಂದೇ ಆಸೆ ಇತ್ತು, ಈ ಥರದ್ದು ಒಂದು ಸಬ್ಜೆಕ್ಟ್ ನಾನು ಮಾಡಬೇಕು ಅಂದಾಗ. ಇಂಥ ತಮ್ಮ ಸಿನಿಮಾಗಳು ಬಂದಾಗಲೂ ನಾನು ಆ ಒಂದು ಮೂಟೆ ಕಥೆ ಎಲ್ಲ ನೋಡಿ, ವಾವ್ ಎಂಥ ಕಲಾವಿದನ, ಎಷ್ಟು ಡೇರ್ನೆಸ್ ಇವ್ರಿಗೆ, ಅಷ್ಟು ಚೆನ್ನಾಗಿ ಅವ್ರು ಪೋರ್ಟ್ರೇ ಮಾಡ್ಕೊಂಡು ಹೊರಗಡೆ ಬಂದ್ರಲ್ಲ ಅಂತ ಆಸೆ ಇತ್ತು. ಬಹುಶಃ ನಾನೇನೋ ಅಂದ್ಕೊಂಡಿದ್ದು ಅಂದರೆ ಯಾರ್ಯಾರು ಕಷ್ಟಪಟ್ಟು ಮೇಲೆ ಬರ್ತಾರೋ ಅವ್ರನ್ನೆಲ್ಲ ನೋಡಿ ನನ್ನ ಅಲ್ಲಿಗೆ ನಾನು ಹಿಂಗೆ ಅನುಭವಿಸ್ದೆ ಅಲ್ವಾ ಅಂದ್ಕೊಂಡಾಗ ಯಾರ್ಯಾರು ಇಷ್ಟಪಡ್ತೀನಿ ಅವ್ರ ಜೊತೆಯಲ್ಲೇ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಆ ವಿಷಯದಲ್ಲಿ ನಿಮ್ಮ ಬಗ್ಗೆ ನಾನು ಮಾತಾಡೋಗಿಲ್ಲ. ಲೈಕ್ ಶೆಟ್ರ್ ಬಗ್ಗೆ ನಾನು ಹೇಳಬೇಕಂದ್ರೆ ಈಸ್ ಅ ಮ್ಯಾಗ್ನೆಟ್. ಆ ಒಂದು ಈ ಮ್ಯಾಗ್ನೆಟ್ ಇರುತ್ತಲ್ಲ, ಹಂಗೆ ನೋಡಿದ ತಕ್ಷಣ ಹೋಗಿ ಹಿಂಗೆ ಅಂಟ್ಕೊಬೇಕು ಅನಿಸುತ್ತೆ. ಆ ಥರ ಒಂದು ಶಕ್ತಿ ಇರೋವಂಥ, ಆ ಥರ ಒಂದು ಬ್ಲೆಸ್ಸಿಂಗ್ ಇರೋವಂಥ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಯಾವುದು ನಾಟಕವೂ ಅಲ್ಲ, ಅದ್ಯಾವುದು ಸುಮ್ಮನೆ ಸುಳ್ಳು ಅಲ್ಲ. ಶೆಟ್ರು ಮಾತಾಡೋದು ಒಂದು ಸೇಕ್ರೆಡ್ ಸೋಲ್ ಅಂತ ಹೇಳ್ಬೋದು. ಅದು ನಾನು ನಿಮ್ಮಲ್ಲಿ ಕಂಡಿದ್ದೀನಿ. ಸೊ ಹಂಗಾಗಿ ಅಲ್ಲೊಂದು ಎನರ್ಜಿ ಇದೆ. ಆ ಎನರ್ಜಿ ನಾವಿಬ್ಬರು ಇನ್ನೂ ತುಂಬ ಸಾಧಿಸೋದಿದೆ, ಸಾಧನೆ ಮಾಡೇ ಮಾಡ್ತೀವಿ ಖಂಡಿತವಾಗ್ಲೂ. ನಾನು ನಿಮಗೆ ಚಿರಋಣಿ ಆಗಿದ್ದೀನಿ ನಾನು ಆ ವಿಷಯದಲ್ಲಿ.